ಕ್ರಿಸ್ತಶಕ 336ರಲ್ಲಿ ಇಂಗ್ಲೆಂಡಿನ 3ನೇ ಎಡ್ವರ್ಡ್ನ ಆಳ್ವಿಕೆಯ ಕಾಲದಲ್ಲಿ ಭಾರತದಲ್ಲೊಂದು ಘಟನೆ ಜರುಗಿತು. ಅದು ತತ್ಕ್ಷಣ ಇಡೀ ದಕ್ಷಿಣದ ರಾಜಕೀಯ ಸ್ಥಿತಿಯನ್ನು ಬದಲಿಸಿತು. ಆ ದಿನಾಂಕದೊಂದಿಗೆ ಆ ಪ್ರದೇಶದ ಪ್ರಾಚೀನ ಇತಿಹಾಸ ಸಂಪುಟದ ಕೊನೆಗೊಂಡು ಆಧುನಿಕ ಇತಿಹಾಸ ಆರಂಭವಾಯಿತು. ವಿಜಯನಗರ ಹಾಗೂ ರಾಜ್ಯ ಸಂಸ್ಥಾಪನೆಯೇ ಆ ಘಟನೆ. ಕ್ರಿಸ್ತಶಕ 1336ಕ್ಕೂ ಮುಂಚೆ ದಕ್ಷಿಣ ಭಾರತವೆಲ್ಲ ಪ್ರಾಚೀನ ಹಿಂದೂ ರಾಜ್ಯಗಳ ಅಧೀನದಲ್ಲಿತ್ತು. ಈ ರಾಜ್ಯಗಳು ಎಷ್ಟು ಪ್ರಾಚೀನವಾದವುಗಳೆಂತಂದರೆ ಅವುಗಳ ಆದಿಯನ್ನು ಎಂದೂ ಕಂಡುಹಿಡಿಯಲಾಗಲಿಲ್ಲ. ಆದರೆ 16 ಶತಮಾನಗಳ ಹಿಂದೆ ಶಿಲೆಯಲ್ಲಿ ಕೆತ್ತಲಾದ ಶಾಸನಗಳಲ್ಲಿ ಆ ರಾಜ್ಯಗಳನ್ನು ಉಲ್ಲೇಖಿಸಲಾಗಿದೆ. ಮಧುರೆಯ ಪಾಂಡ್ಯರು, ತಂಜಾವೂರಿನ ಚೋಳರು ಮತ್ತು ಇನ್ನಿತರರು. ವಿಜಯನಗರ ಅಸ್ತಿತ್ವಕ್ಕೆ ಬಂದಾಗ ಭೂತಕಾಲಕ್ಕೆ ಮಂಗಳ ಹಾಡಲಾಯಿತು ಮತ್ತು ಹೊಸ ರಾಜ್ಯದ ದೊರೆಗಳು ದಕ್ಕನ್ ಮತ್ತು ಸಿಲೋನ್ಗಳ ಮಧ್ಯೆ ಹಬ್ಬಿಕೊಂಡಿರುವ ನಾಡಿಗೆ ಅಧಿಪತಿಯಾದರು. ಇದು ಮಹಮ್ಮದೀಯರು ಭಾರತವನ್ನು ಗೆಲ್ಲಲು ಸತತವಾಗಿ ಮಾಡಿದ ಪ್ರಯತ್ನಗಳ ಪರಿಣಾಮವಾಗಿತ್ತು. ಈ ಭೀಕರ ದಾಳಿಕೋರರು ಕೃಷ್ಣಾ ನದಿ ತಲುಪಿದಾಗ ದಕ್ಷಿಣದಲ್ಲಿದ್ದ ಹಿಂದೂಗಳು ಭಯಭೀತರಾಗಿ ಒಂದುಗೂಡಿ ರಕ್ಷಣೆಯ ಆಶಾಕಿರಣವಾಗಿದ್ದ ಹೊಸ ಲಾಂಛನದಡಿ ಅವಸರವಾಗಿ ಸೇರಿದರು. ಅವಸಾನವಾಗಿದ್ದ ರಾಜ್ಯಗಳು ಪೂರ್ತಿ ನಾಮಾವಶೇಷವಾದವು. ವಿಜಯನಗರದ ಹೋರಾಡುವ ರಾಜರು 2.5 ಶತಮಾನದವರೆಗೂ ದಕ್ಷಿಣದ ರಕ್ಷಕರಾದರು. ಹೀಗಿದ್ದಾಗೂ ಇಂದು ಭಾರತದಲ್ಲಿ ಈ ರಾಜ್ಯದ ಅಸ್ತಿತ್ವವನ್ನು ಕೂಡ ನೆನೆಯಲಾಗುತ್ತಿಲ್ಲ. ರಾಜ್ಯದ ಉತ್ತರದ ಗಡಿತೀರದಲ್ಲಿ ನೆಲೆಗೊಳಿಸಲಾಗಿದ್ದ ಮತ್ತು ವಿಜಯನಗರ ಎಂಬ ಹೆಮ್ಮೆಯ ಹೆಸರು ಪಡೆದು ಒಂದು ಕಾಲಕ್ಕೆ ಭವ್ಯವಾಗಿದ್ದ ಈ ರಾಜ್ಯದ ರಾಜಧಾನಿ ಸಂಪೂರ್ಣವಾಗಿ ಇಲ್ಲದಂತಾಗಿದೆ. ಒಂದು ಕಾಲಕ್ಕೆ ಮಂದಿರಗಳು ಇಲ್ಲವೇ ಅರಮನೆಗಳಾಗಿದ್ದ ಕಟ್ಟಡಗಳಲ್ಲಿ ಕೆಲವು ಮಾತ್ರ ಹಾಗೂ ಅದರ ರಕ್ಷಣೆಯಾಗಿದ್ದ ಬೃಹತ್ ಗೋಡೆಗಳ ದೀರ್ಘ ಸಾಲುಗಳು ಭಗ್ನಾವಶೇಷವಾಗಿ ಅಲ್ಲಲ್ಲಿ ಬಿದ್ದುಕೊಂಡಿವೆ. ಅದರ ಹೆಸರು ಕೂಡ ಜನರ ಮನಸ್ಸಿನಿಂದ ಮತ್ತು ಸ್ಮರಣೆಯಿಂದ ಹಾರಿ ಹೋಗಿದೆ ಮತ್ತು ಅದರ ನಿವೇಶನವನ್ನು ಗುರುತಿಸುವ ಅವಶೇಷಗಳು ಹಂಪಿಯ ಚಿಕ್ಕ ಗ್ರಾಮದ ಬಳಿ ಬಿದ್ದಿರುವ ಭಗ್ನಾವಶೇಷಗಳೆಂದೇ ಹೆಸರಾಗಿವೆ. ಆ ನಗರ ಆಕಾರದಲ್ಲೂ ಸಮೃದ್ಧಿಯಲ್ಲೂ ಅದ್ಭುತವಾಗಿತ್ತೆಂದು ಅದರ ಶ್ರೀಮಂತಿಕೆ ಮತ್ತು ಭವ್ಯತೆಯನ್ನು ಯಾವುದೇ ಪಾಶ್ಚಿಮಾತ್ಯ ರಾಜಧಾನಿಯೂ ಹೋಲುವಂತಿರಲಿಲ್ಲ. 15ನೇ ಮತ್ತು 16ನೇ ಶತಮಾನಗಳ ಐರೋಪ್ಯ ಪ್ರವಾಸಿಗರ ಪರಂಪರೆಯೇ ವರ್ಣಿಸಿದೆ. ಪಶ್ಚಿಮ ಕರಾವಳಿಯಲ್ಲಿ ಜರುಗಿದ ಪೋರ್ಚುಗೀಸರ ಬಹುತೇಕ ಎಲ್ಲ ಯುದ್ಧಗಳು ಅದರ ಕಡಲು ವ್ಯಾಪಾರವನ್ನು ಪಡೆದುಕೊಳ್ಳುವ ಉದ್ದೇಶ ಹೊಂದಿದ್ದವೆಂಬುದು ಆ ಸಾಮ್ರಾಜ್ಯ 1565ರಲ್ಲಿ ಅವನತಿ ಹೊಂದಿದಾಗ ಅದರೊಂದಿಗೆ ಪೋರ್ಚುಗೀಸ್ ಗೋವಾದ ಸಮೃದ್ಧಿಯು ಪುನಃ ಏಳದಂತೆ ಮಣ್ಣು ಪಾಲಾಯಿತೆಂಬುದು ಅದರ ಮಹತ್ವವನ್ನು ಎತ್ತಿ ತೋರುತ್ತದೆ. 14ನೆಯ ಶತಮಾನದ ಪೂರ್ವಾರ್ಧದಲ್ಲಿ ಭಾರತದ ರಾಜಕೀಯ ಸ್ಥಿತಿಯನ್ನು ಸಂಕ್ಷಿಪ್ತವಾಗಿ ಅವಲೋಕಿಸಿದಾಗ ಅಲ್ಲಿಯವರೆಗೂ ಈ ದ್ವೀಪಕಲ್ಪವನ್ನು ಅನೇಕ ಬೇರೆ ಬೇರೆ ಹಿಂದೂ ರಾಜ್ಯಗಳು ವಶಪಡಿಸಿಕೊಂಡಿದ್ದವು. ಮಧುರೆಯಲ್ಲಿ ಪಾಂಡ್ಯರು ಮತ್ತು ತಂಜಾವೂರಿನಲ್ಲಿ ಚೋಳರು ಇವುಗಳು ಪ್ರಮುಖವಾದವುಗಳು. ಕ್ರಿಸ್ತಶಕ 1ರಲ್ಲಿ ಭಾರತ ಘಜ್ನಿ ಮಹಮ್ಮದನ ಘನ ನೇತೃತ್ವದಲ್ಲಿ ವಾಯುವ್ಯ ಗಡಿಯಿಂದ ಪ್ರಥಮ ಮಹಮ್ಮದೀಯ ದಾಳಿಯನ್ನು ಕಂಡಿತ್ತು. ಅವನು ಮೊದಲು ಪಂಜಾಬದ ಬಯಲುಗಳ ಮೇಲೆ, ನಂತರ ಮುಲ್ತಾನಿನ ಮೇಲೆ, ತದನಂತರ ಇತರ ಪ್ರದೇಶಗಳ ಮೇಲೆ ದಾಳಿಯಿಟ್ಟನು. ವರ್ಷವೂ ಅವನು ಮುನ್ನುಗ್ಗುತ್ತಲೇ ಮತ್ತೆ ಹಿಂದೆ ಸರಿದ. 1021ರಲ್ಲಿ ಅವನು ಕಳಿಂಗದಲ್ಲಿದ್ದ, 1023ರಲ್ಲಿ ಕಾಟಿಯಾವಾಡದಲ್ಲಿದ್ದ. ಆದರೆ ಈ ದೇಶದಲ್ಲಿ ತನ್ನ ನೆಲೆಯನ್ನು ಗಟ್ಟಿಗೊಳಿಸಲಿಲ್ಲ. ಅವನ ದಂಡಯಾತ್ರೆಗಳು ಅವಸರವಾಗಿದ್ದವೇ ಹೊರತು ಬೇರೇನೂ ಅಲ್ಲ. ಆದರೆ ಇತರ ದಾಳಿಗಳು ಒಂದರ ಹಿಂದೊಂದು ಶೀಘ್ರವಾಗಿ ಹಿಂಬಾಲಿಸಿದವು. 2 ಶತಮಾನಗಳ ನಂತರ ಮಹಮ್ಮದೀಯರು ದಿಲ್ಲಿಯಲ್ಲಿ ಗಟ್ಟಿಯಾಗಿ ಮತ್ತು ಶಾಶ್ವತವಾಗಿ ನೆಲೆಯೂರಿದರು. ಯುದ್ಧದ ಮೇಲೆ ಯುದ್ಧ ಜರುಗಿದವು. ಅಂದಿನಿಂದ ಉತ್ತರ ಭಾರತ ನೆಮ್ಮದಿಯನ್ನು ಕಳೆದುಕೊಂಡಿತ್ತು. 13ನೇ ಶತಮಾನದ ಕೊನೆಗೆ ಮಹಮ್ಮದೀಯರು ದಿಲ್ಲಿಯಲ್ಲಿ ಗಟ್ಟಿಯಾಗಿ ಮತ್ತು ಶಾಶ್ವತವಾಗಿ ನೆಲೆಯೂರಿದರು. ಮಹಮ್ಮದೀಯರು ದಕ್ಕನ್ನತ್ತ ದಕ್ಷಿಣಕ್ಕೆ ನುಗ್ಗುತ್ತಿದ್ದರು. 1293ರಲ್ಲಿ ದಿಲ್ಲಿಯ ರಾಜನ ಸೋದರ ಅಳಿಯನಾದ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯನ್ನು ವಶಪಡಿಸಿಕೊಂಡನು. 4 ವರ್ಷದ ನಂತರ ಗುಜರಾತ್ ಮೇಲೆ ಆಕ್ರಮಣವಾಯಿತು. 1303ರಲ್ಲಿ ವಾರಂಗಲನ್ನು ಅಡಗಿಸಲು ಯತ್ನಿಸಿದನು. 1309ರಲ್ಲಿ ದೇವಗಿರಿಗೆ ಇನ್ನೊಂದು ದಂಡಯಾತ್ರೆ ಬಂದಿತ್ತು. 1309ರಲ್ಲಿ ಪ್ರಖ್ಯಾತ ದಂಡನಾಯಕ ಮಲ್ಲಿಕ್ ಕಾಫರ್ ಟಿಪ್ಪರ್ ಸೈನ್ಯದೊಂದಿಗೆ ದಕ್ಕನ್ನೊಳಗೆ ನುಗ್ಗಿ ವಾರಂಗಲನ್ನು ವಶಪಡಿಸಿಕೊಂಡನು. ದ್ವಾರ ಸಮುದ್ರದಲ್ಲಿನ ಹೊಯ್ಸಳ ಬಳ್ಳಾಳರ ಹಳೆಯ ರಾಜಧಾನಿಯನ್ನು 1310ರಲ್ಲಿ ವಶಪಡಿಸಿಕೊಳ್ಳಲಾಯಿತು. ಮುಂದೆ ಮಲ್ಲಿಕ್ ಕಾಫರ್ ಮಲಬಾರ್ ಕರಾವಳಿಗೆ ನಡೆದ. ಅಲ್ಲಿ ಮಸೀದಿಯನ್ನು ಕಟ್ಟಿಸಿದ ಮೇಲೆ ಅಪರಿಮಿತ ಕೊಳ್ಳೆಯೊಂದಿಗೆ ತನ್ನ ಒಡೆಯನ
ಹತ್ತಿರ ವಾಪಸ್ಸಾದ. 1312ರಲ್ಲಿ ಪುನಃ ಯುದ್ಧ ಜರುಗಿತು. 6 ವರ್ಷಗಳ ನಂತರ ದಿಲ್ಲಿಯ ಮುಬಾರಕ್ ದೇವಗಿರಿಗೆ ಸಾಗಿದ. ಅದರ ನತದೃಷ್ಟ ರಾಜನಾದ ಹರಿಪಾಲ ದೇವನು ಅಮಾನುಷವಾಗಿ ಸಜೀವ ಚರ್ಮ ಸುಲಿಸಿ ಅವನ ತಲೆಯನ್ನು ಅವನದೇ ನಗರದ ಪ್ರವೇಶ ದ್ವಾರದ ಮೇಲೆ ನೆಟ್ಟ. 1323ರಲ್ಲಿ ವಾರಂಗಲಿನ ಪತನವಾಯಿತು. ಹೀಗೆ ನಮ್ಮ ಇತಿಹಾಸ ಆರಂಭವಾಗುವ ಸುಮಾರು 1330ರ ಕಾಲಕ್ಕೆ ವಿಂಧ್ಯದವರೆಗಿನ ಉತ್ತರ ಭಾರತವೆಲ್ಲ ಮುಸ್ಲಿಮರ ಆಳ್ವಿಕೆಯಡಿ ಭದ್ರವಾಗಿ ಸ್ಥಾಪಿತವಾಗಿತ್ತು. ಆ ಧರ್ಮದ ಅನುಯಾಯಿಗಳು ದಕ್ಕನ್ನನ್ನು ದಾಟಿದರು ಹಾಗೂ ದಕ್ಷಿಣವನ್ನು ಅದೇ ಗತಿಯ ಭಯ ಕಾಡುತ್ತಿತ್ತು. ಕೃಷ್ಣಾ ನದಿಯ ದಕ್ಷಿಣಕ್ಕೆಲ್ಲ ಪ್ರದೇಶವು ಹಿಂದೂ ಆಳ್ವಿಕೆಯಲ್ಲಿತ್ತಾದರೂ ಉತ್ತರದಿಂದ ಶೀಘ್ರಗತಿಯಲ್ಲಿ ಮುನ್ನುಗ್ಗುತ್ತಿದ್ದ ಭಯಂಕರ ದಾಳಿಗಳಿಂದಾಗಿ ಹಳೆಯ ರಾಜವಂಶಗಳ ಆಧಿಪತ್ಯದ ಬೇರುಗಳೆಲ್ಲ ಅಲುಗಾಡಿದವು. 1325ರಲ್ಲಿ ಮಹಮ್ಮದ್ ತುಘಲಕ್ನ ದಿಲ್ಲಿ ಸಿಂಹಾಸನ ಆರೋಹಣದಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತ್ತು. ಅವನ ಅಸಾಮಾನ್ಯ ನಡವಳಿಕೆಯ ಬಗೆಗಿನ ಆಶ್ಚರ್ಯಕರ ಕಥೆಗಳು ದ್ವೀಪದ ನಿವಾಸಿಗಳಿಗೆಲ್ಲ ಹರಡಿದವು. ಅವನ ಅಸಹಿಷ್ಣುತೆ, ಮಹತ್ವಾಕಾಂಕ್ಷೆ ಮತ್ತು ಕ್ರೌರ್ಯಗಳಿಗೆ ಸೀಮೆಯೆಂಬುದೇ ಇರಲಿಲ್ಲ. ಆದುದರಿಂದ ಎಲ್ಲವೂ ಒಂದು ಬಗೆಯ ಅನಿವಾರ್ಯತೆ ಕೊನೆಯತ್ತ ಸಾಗಿದಂತೆ ತೋರಿತು. ಹಿಂದೂ ಪ್ರಾಂತ್ಯಗಳ ಅಳಿವು, ಅವುಗಳ ಹಳೆಯ ರಾಜಮನೆತನಗಳ ವಿನಾಶ, ಅವರ ಧರ್ಮಗಳ, ಗುಡಿಗಳ, ಪಟ್ಟಣಗಳ ನಾಶ, ದಕ್ಷಿಣದ ನಿವಾಸಿಗಳಿಗೆ ಪ್ರಿಯವಾಗಿದ್ದೆಲ್ಲ ತತ್ತರಿಸಿ ಬೀಳುವಂತೆ ತೋರಿತು. ಹಠಾತ್ತನೆ ಕ್ರಿಸ್ತಶಕ 1344ರ ಸುಮಾರಿಗೆ ವಿದೇಶಿ ದಾಳಿಯ ಈ ತೆರೆಗೆ ತಡೆ ಒಡ್ಡಲಾಯಿತು. ಮೊದಮೊದಲು ಅಲ್ಲಲ್ಲಿ ಅಡ್ಡಿ ನಿಲ್ಲಿಕೆ, ಆಮೇಲೆ ಪ್ರತಿರೋಧದ ಭದ್ರಗೋಡೆ. ಅಂದಿನಿಂದ 250 ವರ್ಷಗಳ ದಕ್ಷಿಣ ಭಾರತವನ್ನು ಕಾಪಾಡಲಾಯಿತು. 3 ಚಿಕ್ಕ ಹಿಂದೂ ರಾಜ್ಯಗಳ ಒಕ್ಕೂಟದಿಂದ ಈ ತಡೆಯುಂಟಾಯಿತು. ಅವುಗಳಲ್ಲೆರಡು ಈಗಾಗಲೇ ಸೋಲಿಸಲ್ಪಟ್ಟಿದ್ದ ವಾರಂಗಲ್ ಮತ್ತು ದ್ವಾರ ಸಮುದ್ರದ ಸೋಲು ಅನುಭವಿಸಿದ್ದರಿಂದ ಅವು ಬಹುಶಃ ಅತಿ ವಿಶ್ವಾಸ ಹೊಂದಿರಲಿಲ್ಲ. ಮೂರನೆಯದ್ದು ಆನೆಗುಂದಿಯ ಚಿಕ್ಕ ಪಾಳೆಯಪಟ್ಟು. ವಿಜಯನಗರವೆಂಬ ಬೃಹತ್ ಸಾಮ್ರಾಜ್ಯವಾಗಿ ಬೆಳೆದಿದ್ದ ಆನೆಗುಂದಿ ಭದ್ರಗೋಡೆಯಾಗಿ ಪರಿಣಮಿಸಿತ್ತು. ಈ ವಂಶದ ರಾಜರಿಗೆ ದಕ್ಷಿಣದ ರಾಜ್ಯಗಳು ಅಧೀನವಾಗಿದ್ದವು. ವಿಜಯನಗರದ ರಾಜರು ನಂತರ ವ್ಯಾಪಕವಾಗಿದ್ದ ಬಲವನ್ನು ಮೊದಲು ಹೇಗೆ ಪಡೆಯಲಾರಂಭಿಸಿದರು ಎಂಬುದರ ಬಗೆಗೆ ನ್ಯೂಜನ ದಿನಚರಿ ನಿಶ್ಚಿತ ವೃತ್ತಾಂತ ನೀಡುತ್ತದೆ. ದಿಲ್ಲಿಯ ಮಹಮ್ಮದ್ ತುಘಲಕ್ ಗುಜರಾತನ್ನು ಅಡಗಿಸಿ ದಕ್ಕನ್, ಬಾಲ್ಘಾಟ್ ಅಥವಾ ಪಶ್ಚಿಮ ಘಟ್ಟಗಳ ಮೇಲಿನ ಎತ್ತರ ಪ್ರದೇಶಗಳ ಮುಖಾಂತರ ದಕ್ಷಿಣದತ್ತ ಸಾಗಿದನು. 1336ಕ್ಕಿಂತ ಸ್ವಲ್ಪ ಮುಂಚೆ ಆನೆಗುಂದಿ ಪಟ್ಟಣ ಮತ್ತು ದುರ್ಗವನ್ನು ವಶಪಡಿಸಿಕೊಂಡನು. ಅದರ ದೊರೆ ಹಾಗೂ ಅವನ ಕುಟುಂಬದ ಎಲ್ಲ ಸದಸ್ಯರನ್ನು ಕೊಲ್ಲಲಾಯಿತು. ಈ ಪ್ರದೇಶವನ್ನು ಪ್ರತಿನಿಧಿಯ ಮೂಲಕ ಆಳುವ ವಿಫಲ ಪ್ರಯತ್ನದ ನಂತರ ಮಹಮ್ಮದ್ ಅದರ ಮಾಜಿ ಮಂತ್ರಿಯನ್ನೇ ರಾಜ್ಯದ ದೊರೆಯ ಘನತೆಗೇರಿಸಿದ. ಅವನೇ ನ್ಯೂಜನು ದೇವರಾವ್ ಎಂದು ಕರೆಯುವ ದೇವರಾಯ ಅಥವಾ 1ನೆಯ ಹರಿಹರ ದೇವ. ಹೊಸ ದೊರೆ ಆನೆಗುಂದಿಯ ಎದುರುಗಡೆಯಿರುವ ದಕ್ಷಿಣ ನದಿ ತೀರದ ಮೇಲೆ ವಿಜಯನಗರದ ನಗರವನ್ನು ಸ್ಥಾಪಿಸಿದನು ಮತ್ತು ಅದನ್ನು ತನ್ನ ವಾಸಸ್ಥಾನವಾಗಿಸಿಕೊಂಡನು. ಅದರಲ್ಲಿ ಅವನಿಗೆ ಸಹಾಯ ನೀಡಿದ್ದ ಶ್ರೇಷ್ಠ ಧರ್ಮಗುರು ಮಾಧವನ ಅಭಿಪ್ರಾಯದಲ್ಲಿ ತನ್ನ ಮತ್ತು ಸದಾ ಕೊಳ್ಳೆ ಹೊಡೆಯುವ ಮುಸ್ಲಿಮರ ಮಧ್ಯೆ ನದಿಯನ್ನು ಇರಿಸುವುದು ತನ್ನನ್ನು ಮತ್ತು ತನ್ನ ಜನರನ್ನು ಮೊದಲಿಗಿಂತ ಅಧಿಕ ಭದ್ರತೆಯ ಸ್ಥಿತಿಯಲ್ಲಿ ನೆಲೆಸುವಂತೆ ಮಾಡುವುದೇ ಆಗಿತ್ತು. ಮೊದಲನೆಯ ಹರಿಹರ ಮತ್ತು ಬುಕ್ಕ ಮೊದಲ ರಾಜರಾಗಿದ್ದರು ಮತ್ತು ಸಹೋದರರಾಗಿದ್ದರು. 1333ರಿಂದ 1342ರವರೆಗೆ ಭಾರತದಲ್ಲಿದ್ದ ಇಬ್ನ ಬೂತನ ತನ್ನ ಕಾಲದಲ್ಲಿ ಸಹ ಪಶ್ಚಿಮ ಕರಾವಳಿಯಲ್ಲಿದ್ದ ಮಹಮ್ಮದೀಯ ದೊರೆ 1ನೆಯ ಹರಿಹರನ ಅಧೀನನಾಗಿದ್ದಾನೆಂದು ಹೇಳುತ್ತಾನೆ. ಹರಿಯಪ್ಪ ಎಂಬ ಅವನ ಇನ್ನೊಂದು ರೂಪಾಂತರದ ಮೇಲೆ ಇಬ್ನ ಬೂತ್ ಅವನನ್ನು ಹರ ಇಬ್ ಅಥವಾ ಹರಿಬ್ ಎಂದು ಕರೆಯುತ್ತಾನೆ. 100 ವರ್ಷದ ಬಳಿಕ ಪರ್ಷಿಯಾದ ರಾಯಭಾರಿಯಾಗಿದ್ದ ಅಬ್ದುಲ್ ರಜಾಕ್ ವಿಜಯನಗರದ ರಾಜನು ಸಮುದ್ರದಿಂದ ಸಮುದ್ರದವರೆಗೆ, ದಕ್ಕನ್ದಿಂದ ಕನ್ಯಾಕುಮಾರಿಯವರೆಗೆ ಇಡೀ ದಕ್ಷಿಣ ಭಾರತ ಪ್ರಭುವಾಗಿದ್ದಾನೆಂದು ಹೇಳುತ್ತಾನೆ. ಸೆರೆಂಡಿಮ್ ಅಥವಾ ಸಿಲೋನ್ದ
ಸರಹದ್ದಿನಿಂದ ಕಲ್ಬುರ್ಗಾ ದೇಶದ ತುದಿಯವರೆಗೆ ಅವನ ಸೈನ್ಯ ಸಂಖ್ಯೆಯಲ್ಲಿ 11 ಲಕ್ಷ ಜನ ಇದ್ದರು. ಪಿರಿಸ್ತಾನ ಪ್ರಕಾರ ಕ್ರಿಸ್ತಶಕ 1378ರ ಹಿಂದೆಯೇ ವಿಜಯನಗರದ ರಾಯ ದಕ್ಕನ್ದ ಬಹುಮನಿ ರಾಜನಿಗಿಂತ ಬಲ, ಸಂಪತ್ತು ಮತ್ತು ಪ್ರದೇಶದ ವ್ಯಾಪ್ತಿಯಲ್ಲಿ ಬಹಳ ಶ್ರೇಷ್ಠನಾಗಿದ್ದನು.